ಫಸ್ಟ್ ನೇಲ್ ಕಟ್ ಮಾಡೋದ್ರಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾವುದೇ ಬೆಕ್ಕಾಗಲಿ ಎಷ್ಟೇ ಮುದ್ದಾಗಿ ಸಾಕಿದ್ರೂ ಕೂಡ ನೇಲ್ಸ್ ಕಟ್ ಮಾಡೋವಾಗ ಹಠ ಮಾಡುತ್ತೆ. ಅದಕ್ಕೆ ನಾನು ಈ ಥರ ಕಾಲುಗಳ ಮಧ್ಯೆ ಹಾಕ್ಕೊಂಡು ಮಕ್ಕಳಿಗೆ ನೀರು ಇಸೋವಾಗ ಹಾಕೋತೀವಿ ತಾನೆ ಮಕ್ಕಳನ್ನ, ಆ ಥರ ಕಾಲುಗಳ ಮಧ್ಯೆ ಹಾಕ್ಕೊಂಡು ಲಾಕ್ ಮಾಡ್ತಾಯಿದ್ದೀನಿ. ಚಿಕ್ಕ ವಯಸ್ಸಿಂದನೇ ನೇಲ್ಸ್ ಕಟ್ ಮಾಡೋ ಟ್ರೈನಿಂಗ್ ಮಾಡಿದ್ರೆ ದೊಡ್ಡದಾದ ಮೇಲೂ ಕೂಡ ಟ್ರೈನಿಂಗ್ ಇರುತ್ತೆ, ಅದಕ್ಕೆ ಹಠ ಮಾಡಲ್ಲ. ಇದು ಫಸ್ಟ್ ಟೈಮ್ ನಾನು ನಮ್ಮ ಬ್ಲ್ಯಾಕಿಗೆ ನೈಲ್ಸ್ ಕಟ್ ಮಾಡ್ತಾ ಇರೋದು, ನೀರು ಇಸ್ತಾ ಇರೋದು. ಸ್ವಲ್ಪ ಹಠ ಮಾಡ್ತಿದ್ದಾಳೆ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಹಠ ಮಾಡಿದ್ಲು, ಹೋಗ್ತಾ ಹೋಗ್ತಾ ನಿಧಾನಕ್ಕೆ ಕಟ್ ಮಾಡಿಸ್ಕೊಂಡ್ಲು ಎಷ್ಟು ಆರಾಮಾಗಿ. ಅದ್ರ ಜೊತೆ ನಾವು ಮಾತಾಡಿಕೊಂಡು ಕಾನ್ವರ್ಸೇಷನ್ ಮಾಡ್ಕೊಂಡು ಕಟ್ ಮಾಡಬೇಕಾಗತ್ತೆ. ನೋಡಿ ಈ ಥರ ಕಟ್ ಮಾಡಿದೆ ನಾನು. ಇನ್ನು ನೇಲ್ಸ್ ಕಟ್ ಮಾಡೋವಾಗ ತುಂಬ ಹುಷಾರಾಗಿ ಕಟ್ ಮಾಡಬೇಕು. ಒಂಚೂರು ಹೆಚ್ಚು ಕಮ್ಮಿ ಆದರೂ ಬ್ಲಡ್ ಬರುತ್ತೆ. ಅದಕ್ಕೂ ಕೂಡ ಸುಮ್ಮನೆ ಶಾರ್ಪಾಗಿರೋ ಎಡ್ಜಸ್ ಮಾತ್ರ ಕಟ್ ಮಾಡಬೇಕು. ಶಾರ್ಪಾಗಿರೋದಷ್ಟೇ ಕಟ್ ಮಾಡೋದು. ನೋಡಿ ಎಷ್ಟು ಶಾರ್ಪಾಗೈತೆ, ಇಷ್ಟೇ. ಆಗೋಯ್ತಲ್ವಾ ಇಷ್ಟು ಕಲ್ತಾರ. Very good. Very good. Blackie is very good girl. Good girl. ಇರು ಮಗಳೇ. ಅಷ್ಟೇ ಸಲಾಮಿ, ಆಗೋಯ್ತು ಬಂಗಾರಿ. ವಾವ್, ಸೂಪರ್ ಗುಡ್ ಗರ್ಲ್. ಟ್ರೀಟ್ ಕೊಡ್ತೀನಿ ನಿಮಗೆ. ಇನ್ನು ನೇಲ್ಸ್ ಎಲ್ಲ ಕಟ್ ಮಾಡಿದ್ಮೇಲೆ ನೀರು ಇಸಕ್ಕೆ ಎತ್ಕೊಂಡಿದ್ದೀನಿ. ನೀರನ್ನ ಉಗುರು ಬೆಚ್ಚಗೆ ಬಿಸಿ ಮಾಡ್ಕೊಂಡಿದ್ದೀನಿ. ಕೆಲವೊಬ್ಬರು ತಣ್ಣೀರಲ್ಲಿ ಕೂಡ ಉಯಿಸ್ತಾರೆ, ಬಟ್ ನಾನು ಯಾವುದೇ ನಾಯಿಗೆ ಆಗಲಿ ಬೆಕ್ಕಿಗೆ ಆಗಲಿ ಬಿಸಿ ನೀರಲ್ಲೇ ನೀರು ಇಸ್ತಾ ಇದ್ದಿದ್ದು. ಬಿಸಿ ಅಂದರೆ ತುಂಬ ಬಿಸಿನೂ ಇಲ್ಲ, ತುಂಬ ತಣ್ಣಕ್ಕೂ ಇಲ್ಲ, ಉಗುರು ಬೆಚ್ಚಗೆ ಒಂಚೂರು ಉಗುರು ಬೆಚ್ಚಗಿರಬೇಕು ನೀರು, ಆ ಥರ ಉಯಿಸ್ತಾ ಇದ್ದೀನಿ. ಅದರಲ್ಲೂ ಇದು ಬಂದುಬಿಟ್ಟು 1 ಮಂತ್ ಮರಿಯಾಗಿರೋದ್ರಿಂದ ಬಿಸಿನೀರೇ ಯೂಸ್ ಮಾಡಿರಿ, ಯಾಕೆ ಅಂದರೆ ಕೋಲ್ಡ್ ಆಗೋ ಚಾನ್ಸಸ್ ಇರುತ್ತೆ. ಸೇಮ್ ನಮಗೇನಾಗುತ್ತೋ ಅದೇ ಥರ ಅದಕ್ಕೂ ಆಗುತ್ತೆ. ಬಿಸಿಲಿರೋ ಟೈಮಲ್ಲೇ ನೀರು ಉಯಿಸಿ, ತಣ್ಣಕ್ಕಿರೋ ಟೈಮಲ್ಲಿ ನೀರು ಉಯ್ಸೋಕ್ಕೆ ಹೋಗಬೇಡಿ. ಆಮೇಲೆ ನಾನಿಲ್ಲಿ ನಿಧಾನಕ್ಕೆ ಫಸ್ಟು ಕೈನ ನೀರು ಚಿಮ್ಕರಿಸ್ಕೊಂಡು ತ್ಯಾವ ಮಾಡಿಕೊಂಡು ಆಮೇಲೆ ನೀರು ಇಕ್ಕೊಂಡು ಚೂರು ಸೋಪ್ ಹಾಕ್ಕೊಂಡು ಇದು ಮಾಡ್ತಾಯಿದ್ದೀನಿ, ತೊಳ್ಕೊತಾ ಇದ್ದೀನಿ. ನೋಡಿ ಲೈಟಾಗೆ ಪ್ರೆಷರ್ ಕೊಡ್ದಿರೋಂಗೆ ಸುಮ್ಮನೆ ಜಸ್ಟು ಉಜ್ತಾ ಇದ್ದೀನಿ ಅಷ್ಟೇ, ಜಾಸ್ತಿ ಪ್ರೆಷರ್ ಕೂಡ ಕೊಡ್ತಾ ಇಲ್ಲ. ಇನ್ನು ಅದ್ರ ಬೋನ್ಸ್ ಎಲ್ಲ ತುಂಬ ಸಣ್ಣಕ್ಕಿದೆ, ಇನ್ನು ಚಿಕ್ಕ ಮರಿ ಅಲ್ವಾ, ಅದಕ್ಕೆ ಸ್ವಲ್ಪ ಹಠ ಮಾಡ್ತಿದ್ಲು. ಉಗುರು ಕಟ್ ಮಾಡ್ಕೊಳಕ್ಕೂ ಹಠ ಮಾಡ್ತಿದ್ಲು. ಇದು ಫಸ್ಟ್ ಟೈಮ್ ಆಗಿರೋದ್ರಿಂದ ಸ್ವಲ್ಪ ಹಠ ಮಾಡ್ತಿದ್ಲು ಅವಳು. ಆಮೇಲೆ ಹೋಗ್ತಾ ನೀರು ಉಯ್ತಾ ಸೈಲೆಂಟ್ ಆಗೋದ್ಲು ಅವಳು, ನಮ್ಮ ಬ್ಲ್ಯಾಕಿ. ನೋಡಿ ಈ ಥರ ಕೈಯಲ್ಲೇ ಉಯಿಸ್ಕೊಂಡೆ. ಫಸ್ಟು ಮಕ್ಕಕ್ಕೆ ಕೂಡ ಒಂಚೂರು ಟಚ್ ಮಾಡಿಲ್ಲ ನೀರನ್ನ. ಅದಕ್ಕೂ ಕೂಡ ಮಕ್ಕದ ಮೇಲೆ ಡೈರೆಕ್ಟಾಗಿ ನೀರು ಇದ್ದರೆ ಮೂಗುಗೆಲ್ಲ ನೀರು ಹೋಗುತ್ತೆ, ಅದಕ್ಕೂ ಕೂಡ ಕೋಲ್ಡ್ ಆಗುತ್ತೆ, ಜ್ವರ ಬರುತ್ತೆ. ಸೊ ನೀರು ಮಾತ್ರ ಮಕ್ಕಕ್ಕೆ ನಾನು ಇನ್ನೂ ಟಚ್ ಮಾಡಿಲ್ಲ, ಬರೀ ಬಾಡಿ ಮಾತ್ರ ತೊಳ್ಕೊತಾ ಇದ್ದೀನಿ. ಮಕ್ಕ ಒಂದು ಸೈಡ್ ಇಟ್ಕೊಂಡು ನೋಡ್ಬೋದು ನೀವು ಇಲ್ಲಿ, ಬರೀ ಬಾಡಿಗೆ ಮಾತ್ರ. ಈಗ ಮಕ್ಕ ತೊಳ್ಕೊತಾ ಇದ್ದೀನಿ, ಬರೀ ನೀರು ಚಿಮುಕ್ಸ್ಕೊಂಡು ನಾವು ಯಾವ ಥರ ಮಕ್ಕಳಿಗೆ ಮಕ್ಕ ತೊಳಿತೀವಿ ನೋಡಿ, ಅದೇ ಥರ ಸೇಮ್ ಇದನ್ನು ಮಕ್ಕಳ ಥರನೇ ಅಲ್ವಾ. ಇನ್ನು ಎಳೆ ಮರಿ. ಯಾರೆಲ್ಲ ಅಸಹ್ಯ ಪಡ್ತಾಯಿದ್ದೀರೋ ಪ್ಲೀಸ್ ಅಸಹ್ಯ ಪಡೋಕ್ಕೆ ಹೋಗಬೇಡಿ. ಯಾರೆಲ್ಲ ಪೆಟ್ ಲವರ್ಸ್, ನಿಜವಾದ ಪೆಟ್ ಲವರ್ಸ್ ಆಗಿರ್ತೀರೋ ಅಸಹ್ಯ ಪಡೋಕ್ಕೆ ಹೋಗಲ್ಲ ಇದೆಲ್ಲ ಮಾಡೋಕ್ಕೆ. ನಾನಂತೂ ಏನಿಲ್ಲ ಅಂದರೂ ಒಂದು 10-15 ನಾಯಿ ಸಾಕ್ಬಿಟ್ಟಿದ್ದೀನಿ. ನಾಯಿಯೇ ಆಗಲಿ ಬೆಕ್ಕೇ ಆಗಲಿ ಏನಕ್ಕೂ ನಾನು ಅಸಹ್ಯ ಪಡ್ತಾ ಇರಲಿಲ್ಲ. ನನಗಂತೂ ತುಂಬ ಇಷ್ಟ ಪೆಟ್ಸ್ ಅಂದರೆ. ಇದು ಲೆಕ್ಕ ಇಲ್ಲ, ಇದೊಂದು 10th or 12th ಬೆಕ್ಕಾಗಿದೆ ನಮ್ಮ ಮನೇಲಿ ನಾನು ಸಾಕ್ತಾ ಇರೋದು. ಎಲ್ಲ ಒಂದೊಂದಾಗೆ ಮಾಯ ಆಗೋಯಿತು, ಅದಕ್ಕೆ ಯಾವುದು ಸಾಕೋಕ್ಕೆ ಹೋಗಿಲ್ಲ. ಇನ್ನು ಲಾಸ್ಟಲ್ಲಿ ನೋಡಿ ದೃಷ್ಟಿ ತಕ್ಕೋತಾ ಇದ್ದೀನಿ. ಸುಮ್ಮನೆ ಮಕ್ಕಳಿಗೆಲ್ಲ ಮಾಡ್ತಾರಲ್ಲ ಅದೇ ರೀತಿ ಅನ್ನಿಸ್ತು ನನಗೆ, ಅದಕ್ಕೆ ನಾನು ಅದೇ ಥರ ದೃಷ್ಟಿ ತಕ್ಕೊಂಡೆ. ಇನ್ನು ನೀರೆಲ್ಲ ಉಯಿಸಿದ್ಮೇಲೆ ಒಂದು ಕಾಟನ್ ಟವಲಿಂದ ನೀರು ಯಾವುದು ಚೆನ್ನಾಗಿ ಇರುತ್ತೋ ಆ ಟವಲ್ ಎತ್ಕೊಂಡು ಕ್ಲೀನಾಗಿ ಒರೆಸ್ಕೋತಾ ಇದ್ದೀನಿ. ಒಂಚೂರು ತ್ಯಾವ ಇಲ್ದಂಗೆ ಒರೆಸ್ಕೋಬೇಕು. ಆಮೇಲೆ ನೋಡಿ ಈ ಥರ ಕ್ಲೀನಾಗಿ ಕಾಲತ್ರ ಎಲ್ಲ ಸ್ವಲ್ಪ ನೀರು ಜಾಸ್ತಿ ಇರುತ್ತೆ, ನೀಟಾಗಿ ಒರೆಸ್ಕೊಳ್ಳಿ. ನೋಡಿ ಈ ಥರ ನೀಟಾಗಿ ಒರೆಸ್ಕೊಂಡ್ಮೇಲೆ ಅದನ್ನ ಎತ್ಕೊಂಬಂದು ಈಗ ಬ್ಲೋ ಡ್ರೈ ಮಾಡ್ತಾಯಿದ್ದೀನಿ. ಬ್ಲೋ ಡ್ರೈ ನೋಡ್ಕೊಳ್ಳಿ, ಸ್ವಲ್ಪ
ಬಿಸಿ ಬಿಸಿ ಜಾಸ್ತಿ ಗಾಳಿ ಬಿಸಿ ಬಿಸಿ ಬರ್ತಿದೆ ಅಂದರೆ ದೂರ ಇಟ್ಕೊಂಡು ಲೈಟಾಗಿ ಬ್ಲೋ ಡ್ರೈ ಕೊಡಿ. ಇಲ್ಲ ಮೀಡಿಯಮ್ ಆಗಿದೆ ಅಂದರೆ ಪರವಾಗಿಲ್ಲ, ಡೈರೆಕ್ಟಾಗೆ ಕೊಡಿ. ನಾನು ಸ್ವಲ್ಪ ದೂರ ಇಟ್ಕೊಂಡು ಲೈಟಾಗಿ ಕೊಡ್ತಾಯಿದ್ದೀನಿ. ಸ್ವಲ್ಪ ಆ ಕಡೆ ಈ ಕಡೆ ಮಾಡೋದ್ಲು ಬ್ಲೋ ಡ್ರೈ ಮಾಡೋ ಕೂಡ. ಅವಳಿಗೆಲ್ಲ ಇದೆಲ್ಲ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಅಲ್ವಾ, ಅದಕ್ಕೆ ಹಂಗೆ ಆಡ್ತಿದ್ಲು. ಬಟ್ ಇಲ್ಲ, ತುಂಬ ಚೆನ್ನಾಗಿ ಮಾಡಿಸ್ಕೊಂಡ್ಲು ಪಾಪ ಮಗು. ಇನ್ನು ಕ್ಲೀನಾಗಿ ಈ ಥರ ಮಾಡಿಕೊಂಡೆ, ಕಾಲ ಹತ್ರ ಎಲ್ಲ ಕ್ಲೀನಾಗಿ ಮಾಡಿದೆ. ಇನ್ನು ಯಾವುದೇ ಸಲ ನೀವು ಏನೇ ಮಾಡಬೇಕು ಅಂದರೂ ಫಸ್ಟ್ ಅದಕ್ಕೆ ಟ್ರೀಟ್ ಕೊಡ್ತೀನಿ ಅಂತ ಹೇಳಿ ಮಾಡಿ. ಇವಾಗ ಮಕ್ಕಳಿಗೆ ಆಗಲಿ ನಾವು ಟ್ರೀಟ್ ಕೊಡ್ತೀವಿ ಅಂತ ಹೇಳಿದ ತಕ್ಷಣ ಅವರು ಏನಾನ ಮಾಡೋಕ್ಕೆ, ಇವಾಗ ನೀನು ಎಕ್ಸಾಮ್ ಚೆನ್ನಾಗಿ ಬರೋದು ನಿನ್ಗೆ ಅದು ಕೊಡಿಸ್ತೀನಿ ಅಂತೀವಲ್ಲ, ಅದೇ ಥರ ಇದಕ್ಕೂ ಟ್ರೀಟ್ ಕೊಡ್ತೀನಿ ಅಂತ ಹೇಳಿ ಮಾಡಿ. ಇನ್ನು ನೋಡಿ, ಸ್ನಾನ ವಹಿಸಿದ್ಮೇಲೆ ಮಲಗಿದ್ದಾಳೆ.